ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಈ ವಿಡಿಯೋಲಿ ನಾನು ಕೆನೆಯಿಂದ ಬೆಣ್ಣೆ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಬಂದಿರೋ ಬೆಣ್ಣೆಯಲ್ಲಿ ತುಪ್ಪನ ಕಾಯಿಸೋದನ್ನ ಕೂಡ ಹೇಳ್ತೀನಿ. ನೀವೇನಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ. ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ನಾನಿಲ್ಲಿ ನಂದಿನಿ ಶುಭಮ್ ಆರೆಂಜ್ ಪ್ಯಾಕೆಟ್ 1 ಲೀಟರ್ ಹಾಲನ್ನ ತೊಗೊಂಡಿದ್ದೀನಿ. ಈಗ ನಾವು ಹಾಲು ಬಿಸಿ ಮಾಡ್ಕೋಬೇಕಾದ್ರೆ ಹಾಲು ಇಟ್ಟಾಗಿಂದ ಅದು ಕುದಿ ಬರೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಇರಬೇಕು ನಾವು. ಅದು ಕುದಿ ಬಂದಮೇಲೂ ಮತ್ತೆ 2 ನಿಮಿಷ ಹಾಗೆ ಕುದಿಸ್ಕೋಬೇಕು. ನೋಡಿ, ನಾನು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಅದನ್ನು ಒಂದು 3 ರಿಂದ 4 ಅವರ್ ಸೆಟಲ್ ಆಗಕ್ಕೆ ಬಿಟ್ಬಿಡಬೇಕು. ಒಂದು ಪ್ಲೇಟ್ ಮುಚ್ಚಿ, ಅದಕ್ಕೆ ಕಂಪ್ಲೀಟಾಗಿ ಮುಚ್ಚಬಾರ್ದು, ಸ್ವಲ್ಪ ಗಾಳಿ ಆಡೋ ಥರ ಮುಚ್ಚಿರಬೇಕು. ಇನ್ನೊಂದು 2 ಅವರ್ ನೀವು ಫ್ರಿಜ್ಜಲ್ಲಿ ಇಟ್ಟು ತೊಗೊಂಡ್ರೂ ಕೆನೆ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಈಗ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಹಾಗೆ ತೆಗಿತಾ ಇದ್ದೀನಿ. ಫಸ್ಟು ಸೈಡಲ್ಲೆಲ್ಲ ಬಿಡಿಸ್ಕೋಬೇಕು. ನಿಧಾನವಾಗಿ ಬಿಡಿಸ್ಕೊಂಡು ಈ ರೀತಿ ನಿಧಾನಕ್ಕೆ ಎತ್ಕೊಂಡು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ಕೆನೆ ಬಂದಿದೆ. ಈ ಥರನೇ ನೀವು ಕೆನೆ ತಗೊಂಡು ಡೈಲಿ 1 ವಾರದವರೆಗೂ ತೊಗೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡಿರಬೇಕು. ನಾನು ಈ ಥರ ತೊಗೊಂಡು ಇಟ್ಕೊಂಡಿದ್ದೀನಿ. 1 ಬಾಕ್ಸ್ ಫುಲ್ ಆಗಿದೆ. ಈಗ ಇದನ್ನು ಬೆಣ್ಣೆ ಮಾಡಬೇಕು. ನಾನು ಡೈಲಿ ಈ ರೀತಿ ಹಾಲನ್ನ ಕಾಯಿಸಿ ಕೆನೆನ 10 ದಿವಸದವರೆಗೂ ಕೂಡಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವತ್ತು ನಿಮಗೆ ಬೆಣ್ಣೆ ಮಾಡಿ ತೋರಿಸೋಣ ಅಂತ ತೆಗ್ದಿದ್ದೀನಿ. ಮ್ಯಾಕ್ಸಿಮಮ್ ಅಂದರೂ 15 ದಿವಸದವರೆಗೂ ನೀವು ಕೆನೆನ ಕೂಡಿಟ್ಕೋಬೋದು. ಈಗ ಬಾಕ್ಸಲ್ಲಿ ಇದ್ದಿದ್ದ ಕೆನೆನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಪಾತ್ರೆಗೆ ಹಾಕಿರೋ ಕೆನೆನೆಲ್ಲ ಒಂದು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 15 ದಿನದ ಮೇಲೂ ನೀವು ಕೆನೆ ತೆಗ್ದಿರ್ತೀನಿ ಅಂತ ಅಂದರೆ ಕೆನೆ ಎಲ್ಲ ಹುಳಿ ಬಂದಿರುತ್ತೆ. ಸೊ 10 ರಿಂದ 15 ದಿವಸದೊಳಗಡೆ ನೀವು ಕೆನೆ ತೆಗ್ದಿಟ್ಟು ಕೂಡಿಟ್ಕೊಬೋದು. ಈಗ ನಾನು ಇದಕ್ಕೆ 1 ಸೌಟ್ ಆಗೋಷ್ಟು ಮಜ್ಜಿಗೆನ ಸೇರಿಸ್ಕೊತಾ ಇದ್ದೀನಿ. ನೀವು ಹಾಗೆ ಎಪ್ಪಾಕ್ತಿರಲ್ಲ ಅದೇ ರೀತಿ ಇದಕ್ಕೆ ಹಾಕ್ಬಿಟ್ಟು ಒಂದು ನೈಟ್ ಎಲ್ಲ ಬಿಟ್ಬಿಡಬೇಕು. ಹಾಕಿದ್ಮೇಲೆ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೈಟೆಲ್ಲ ಹಾಗೆ ಬಿಡ್ತೀನಿ. ಈಗ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಇಡೋಣ. ಈಗ ನಾವು ನೈಟ್ ಹಾಕಿರೋ ಹೇಗಿದೆ ಅಂತ ನೋಡೋಣ. ನೀವು ಹಾಕಿರೋ ಮಜ್ಜಿಗೆ ಅಥವಾ ಮೊಸರು ತುಂಬಾ ಹುಳಿ ಇದ್ದರೆ ಬೆಳಗ್ಗೆ ಅಷ್ಟರಲ್ಲಿ ಅದು ಉಬ್ಬಿರುತ್ತೆ, ಅಥವಾ ಕೆನೆ ತುಂಬ ದಿನ ಆಗಿದ್ರೂ ಕೂಡ ಜಾಸ್ತಿ ಉಬ್ಬಿರುತ್ತೆ. ಈಗ ಇದಕ್ಕೆ ನಾನು ಟೀ ಗ್ಲಾಸಲ್ಲಿ 2 ಲೋಟ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಈಗ ನೋಡಿ, ಮಿಕ್ಸಿ ಆಗಿದೆ. ಇದನ್ನು ಮತ್ತೆ ಆ ಪಾತ್ರೆಗೆ ಹಾಕ್ಕೊಳ್ಳೋಣ. ನೀರು ಮತ್ತು ಬೆಣ್ಣೆ ಸಪ್ರೇಟ್ ಆಗಿರುತ್ತೆ. ನೀರಿರೋದು ಮಜ್ಜಿಗೆ, ಹಾಗೆ ಇದು ಬೆಣ್ಣೆನ ನಾವು ತಕ್ಕೋಬೇಕು ಸೈಡ್ಗೆ. ಒಂದು ಸಪ್ರೇಟ್ ಬೌಲ್ ಇಟ್ಕೊಂಡು ಅದಕ್ಕೆ ನಾವು ತೆಗ್ದಿರೋ ಬೆಣ್ಣೆನೆಲ್ಲ ಹಾಕ್ಕೊಳ್ಳೋಣ. ನೀಟಾಗಿ ಒಂದು ನಿಧಾನವಾಗಿ ಬರುತ್ತೆ ಬೆಣ್ಣೆ. ಅಷ್ಟು ಸಾಫ್ಟ್ ಇದೆ ಅಂದರೆ ಅದನ್ನು ನಾವು ರೌಂಡ್ ಮಾಡೋಕ್ಕೂ ಕಟ್ಟೋಕ್ಕೂ ಕೂಡ ಆಗ್ತಾಯಿಲ್ಲ, ಅಷ್ಟು ಸಾಫ್ಟಾಗಿದೆ. ಅಷ್ಟು ಸಾಫ್ಟಾಗಿ ಬೆಣ್ಣೆ ಬಂದಿದೆ. ಈ ನೀರೇನು ಮಿಕ್ಕಿರುತ್ತಲ್ಲ ಅದು ತಿಳಿ ಮಜ್ಜಿಗೆ, ನೀರು ಮಜ್ಜಿಗೆ ಥರ ಇರುತ್ತೆ. ಮಜ್ಜಿಗೆ ಮಾಡ್ಕೊಂಡು ಕುಡಿಬೋದು. ಈ ರೀತಿ ಕೆನೆಯಿಂದ ಬೆಣ್ಣೆ ಮಾಡೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಹಳ್ಳಿಲಿ ಬೆಳೆದಿರೋರಿಗೆ. ಇನ್ನೂ ಕೆಲವ್ರಿಗೆ ಗೊತ್ತಿರಲ್ಲ, ಅವ್ರಿಗೋಸ್ಕರನೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬೆಣ್ಣೆನ ನೀವು ಫ್ರಿಜ್ಜಲ್ಲಿ ಇಡದೆ ಹೊರಗಡೆನೇ ಇಡ್ತೀನಿ ಅಂತ ಅಂದರೆ 5 ರಿಂದ 10 ದಿನದವರೆಗೂ ಸ್ಟೋರ್ ಮಾಡ್ಬೋದು. ಫ್ರಿಜ್ಜಲ್ಲಿ ಇಟ್ಟರೆ ಒಂದು 15 ದಿವಸದವರೆಗೂ ನೀವು ಸ್ಟೋರ್ ಮಾಡ್ಬೋದು ಬೆಣ್ಣೆನ. ಬೆಣ್ಣೆ ಎಲ್ಲ ತೆಗೆದ ನಂತರ ಈ ರೀತಿ ಮಜ್ಜಿಗೆ ಕಡಿಯೋ ಸಹಾಯದಿಂದ ಒಂದು 2 ನಿಮಿಷ ಈ ಥರ ಮಜ್ಜಿಗೆ ಕಟ್ಕೊಂಡ್ಬಿಟ್ರೆ ಇನ್ನೂ ಸ್ವಲ್ಪ ಇರೋ ಬೆಣ್ಣೆನೆಲ್ಲ ಮೇಲ್ಗಡೆ ತೇಲುತ್ತೆ. ಆವಾಗ ನಾವು ಅದನ್ನು ತಕ್ಕೋಬೋದು. ಬೆಣ್ಣೆನ ನೀವು ದೋಸೆ, ರೊಟ್ಟಿಗೆ, ಹಾಗೆ ಬ್ರೆಡ್ ರೋಸ್ಟ್ಗೆಲ್ಲ ಯೂಸ್ ಮಾಡ್ಕೋಬೋದು. ನಿಮ್ಮ ಮನೇಲಿ ಜಾಸ್ತಿ ಬೆಣ್ಣೆನ ಯೂಸ್ ಮಾಡಲ್ಲ ಅಂತ ಅಂದರೆ ನೀವು ಡೈರೆಕ್ಟಾಗಿ ಬೆಣ್ಣೆಯಿಂದ ತುಪ್ಪ ಕಾಯಿಸ್ಕೊಂಡು ತುಪ್ಪನ ಯೂಸ್ ಮಾಡ್ಕೋಬೋದು. ನೋಡಿ, ಈಗ ಕಂಪ್ಲೀಟಾಗಿ ಬೆಣ್ಣೆನ ತೆಗ್ದು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಇಷ್ಟು ಬೆಣ್ಣೆ ಬಂದಿದೆ 15 ದಿವಸದ ಕೆನೆಯಿಂದ. ಈಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು.
ಅದರಲ್ಲಿರೋ ಮಜ್ಜಿಗೆ ಅಂಶ ಮತ್ತು ಹುಳಿ ಅಂಶ ಎಲ್ಲ ಹೋಗೋವರೆಗೂ ನೀಟಾಗಿ ಅದನ್ನು ನೀರಲ್ಲಿ ಸ್ವಲ್ಪ ತೊಳಿಬೇಕು. ಈ ರೀತಿ ಬೆಣ್ಣೆನ ನೀರಲ್ಲಿ ಹಾಕಿ ತೆಗಿಬೇಕು. ಅದಾದ ನಂತರ ಒಂದು ಬಟ್ಲಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ನಮಗೆ ಇಷ್ಟು ಬೆಣ್ಣೆ ಹಾಗೆ ಸ್ವಲ್ಪ ಮಜ್ಜಿಗೆ ಸಿಕ್ಕಿದೆ. ನೀರು ಮಜ್ಜಿಗೆ ಆಗಿರೋದ್ರಿಂದ ಅದನ್ನು ಮಜ್ಜಿಗೆಗೆ ಯೂಸ್ ಮಾಡ್ಕೊಬೋದು ಅಥವಾ ಬೆಣ್ಣೆನ ಬ್ರೆಡ್ ರೋಸ್ಟ್ಗೆಲ್ಲ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಬೆಣ್ಣೆನ ತುಪ್ಪ ಆಗಿ ಕಾಯಿಸ್ಕೊಳ್ಳೋಣ. ಈಗ ಬನ್ನಿ ತುಪ್ಪನ ಹೇಗೆ ಕಾಯಿಸೋದಂತ ತೋರಿಸ್ತೀನಿ. ಈಗ ಒಂದು ದಪ್ಪ ತಳದ ಪಾತ್ರೆಗೆ ಬೆಣ್ಣೆ ಬಂದಿರೋದನ್ನೆಲ್ಲ ಹಾಕ್ಕೋಬೇಕು. ನಾನಿಲ್ಲಿ ಬಾಣಲಿನ ತೊಗೊಂಡಿದ್ದೀನಿ. ಬೆಣ್ಣೆನೆಲ್ಲ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಕಮ್ಮಿ ಉರಿಲೇ ಇದನ್ನು ಬೇಯಿಸ್ಕೋಬೇಕು. ಬೆಣ್ಣೆ ಕಾಯ್ತಾ ಕಾಯ್ತಾ ವೈಟ್ ನೊರೆ ಬರ್ತಾ ಇರುತ್ತೆ. ಈಗ 2 ಏಲಕ್ಕಿ ಹಾಗೆ ಅರ್ಧ ಸ್ಪೂನ್ ಮೆಂತ್ಯನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈಗ ಬೆಣ್ಣೆ ಎಲ್ಲ ಕರಗಿದೆ. ಬೆಣ್ಣೆ ಕರಗಿದ ಮೇಲೆ ನೊರೆ ಎಲ್ಲ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಕಮ್ಮಿ ಆಗ್ತಾ ಆಗ್ತಾ ನಿಮಗೆ ಯೆಲ್ಲೋ ಕಲರ್ ತುಪ್ಪ ಬಿಟ್ಕೊಳ್ಳುತ್ತೆ. ಈಗ ಒಂದು ಅರ್ಧ ವಿಳೆದೆಳೆನ ತೊಟ್ಟಿರೋ ಸೈಡ್ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇನ್ನೇನು ತುಪ್ಪ ಎಲ್ಲ ಕಾಣಿಸ್ತಿದೆ ಅನ್ನೋ ಟೈಮಲ್ಲಿ ಲಾಸ್ಟಲ್ಲಿ 4 ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ. ತುಪ್ಪಕ್ಕೆ ನಾವು ಹಾಕೋ ಏಲಕ್ಕಿ, ಮೆಂತ್ಯ, ವಿಳೆದೆಲೆ ಹಾಗೆ ಬೆಳ್ಳುಳ್ಳಿ ಎಲ್ಲ ಫ್ಲೇವರ್ಗೋಸ್ಕರ ಮಾತ್ರನೇ ಯೂಸ್ ಮಾಡೋದು. ಇದೆಲ್ಲ ಹಾಕಿಲ್ಲ ಅಂದ್ರೂ ತುಪ್ಪ ಸಿಗುತ್ತೆ, ಬಟ್ ತುಪ್ಪದ ಫ್ಲೇವರ್ ಘಮ ಸಿಗಲ್ಲ. ಅದಕ್ಕಾಗಿ ಇವನ್ನೆಲ್ಲ ನಾವು ಸೇರಿಸ್ಕೊತಾ ಇದ್ದೀವಿ. ಈ ಬೆಳ್ಳುಳ್ಳಿ ಲೈಟ್ ಬ್ರೌನ್ ಆದಾಗ ನಾವು ಸ್ಟವ್ನ ಆಫ್ ಮಾಡ್ಕೊಬೋದು. ನೋಡಿ, ಈಗ ನಾವು ಹಾಕಿರೋ ಐಟಮ್ಸ್ ಎಲ್ಲ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಿದೆ. ಹಾಗೆ ಬೆಳ್ಳುಳ್ಳಿ ಕೂಡ ಬ್ರೌನ್ ಆಗಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಬಾಕ್ಸ್ಗೆ ಇದನ್ನು ಸೋಸ್ಕೊಳ್ಳೋಣ. ನೋಡಿದ್ರಲ್ಲ, ನಾವು 10 ದಿವಸದಿಂದ ತೆಗೆದಿಟ್ಟಿರೋ ಕೆನೆಯಿಂದ ಎಷ್ಟು ತುಪ್ಪ ಬಂದಿದೆ ಅಂತ. ನೀವೇನಾದರೂ ಹೊರಗಡೆಯಿಂದ ತುಪ್ಪ ತರಿಸ್ತಿದ್ರೆ ಒಂದು ಸಲ ಈ ರೀತಿ ತುಪ್ಪ ಮಾಡೋದನ್ನ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.